ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ. ನಾನು ಹೇಳಿದ್ನಲ್ಲ, ಡ್ಯಾನ್ಸ್ ಅಂತೂ ಮಾಡೋಕ್ಕಾಗಿಲ್ಲ ನನಗೆ. ಸಡನ್ನಾಗಿ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಥವಾ ಆ ರೂಟಿಗೆ ಈಗ ನಾನಿನ್ನು ಥಿಯೇಟರ್ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಹೋಗ್ತೀನಿ ಅನ್ನೋ ಗ್ಯಾರಂಟಿನೂ ನನಗಿರಲಿಲ್ಲ. ಕಾಲೇಜ್ ಮುಗೀತು, ಎಕ್ಸಾಮ್ ಆಯಿತು, ಕೆಲಸನೂ ಬಿಟ್ಟೆ. ಕೂತಿದ್ದು 10 ದಿನಕ್ಕೆ ನಾನು ಹೀಗೆ ಯಶವಂತ್ ಶೆಟ್ಟಿ ಅವರ ಒಂದು ಸ್ಟೋರಿ ನೋಡಿದ್ದೆ. ಆವಾಗ ಅವರು ಆಡಿಷನ್ಸ್ ಇದೆ ಅಂತ ಅದನ್ನ ಹಾಕಿದ್ರು. ನಾನು ಅವ್ರಿಗೆ ಕೇಳಿದೆ, ಹೇಗೆ ನಾನು ಬರಲ್ಲ, ನನಗೂ ಇಂಟ್ರೆಸ್ಟ್. ನನಗೆ ಏನಂತಕ್ಕೆ ನಾನೇನು ಅಂದ್ಕೊಂಡೆ, ಏನೋ ಆಡಿಷನ್ ಮಾಡಿ ಒಂದೇ ಒಂದು ಶೋ ಮಾಡಿಸ್ತಾರೆ, ಸರಿ ಆ ಟೈಮ್ ಗ್ಯಾಪಲ್ಲಿ ಏನೋ ಒಂದು ಕಲಿಯೋಣ ಬಿಡು, ಹೆಂಗಿದ್ರು ಮನೇಲೇ ಇದ್ದೀನಲ್ಲ ಅನ್ನೋದು ನನ್ನ ಮೈಂಡ್ ಸೆಟ್ಟು. ಸೊ ಒಳಗೋದ್ಮೇಲೆ ಗೊತ್ತಾಗಿದ್ದು, ಅದು ಇಟ್ಸ್ ಲೆಫ್ಟ್ ಟು ಯು. ನಿನಗೆ ಕಲಿಬೇಕಂತಿದ್ರೆ ನೀನು ಎಲ್ಲಿವರೆಗೂ ಬೇಕಾದರೂ ಕಲಿಬೋದು. ಸೊ ಹಾಕಿದ್ದಾಗ ನನಗೆ ಬಿಡೋ ಮನಸ್ಸಾಗಲಿಲ್ಲ. ನಮ್ಮ ಗುರುಗಳು ಕೂಡ ಚೆನ್ನಾಗಿ ಎಲ್ಲನೂ ಹೇಳ್ಕೊಡ್ತಾರೆ. ಲೈಕ್ ಏನು ಒಂದು ಸ್ಟೂಡೆಂಟಿಂದ ಯಾವುದೋ ಒಂದು ಮನಿ ಎಕ್ಸ್ಪೆಕ್ಟ್ ಮಾಡಿದೆ, ಅವರಿರೋ ಎಲ್ಲ ಟೈಮ್ನು ಹಾಕಿ ನಮಗೇನೋ ಕಲಿಸ್ಕೊಡ್ತಿದ್ದಾರೆ ಅಂದರೆ, ಕಲಿಸೋ ಮನ್ಸು ಅವ್ರಿಗಿದೆ ಅನ್ಬೇಕಾರೆ ಕಲಿಯೋ ಬುದ್ಧಿ ನಮಗಿರ್ಬೇಕಲ್ವಾ. ಸೊ ನಾನು ಅದನ್ನು ಅಳವಡಿಸ್ಕೊಂಡೆ ಹೋದೆ. ನಾನು ಫಸ್ಟ್ ಶೋನೇ ರಂಗಶಂಕರ. ನೀವು ಕೂಡ ಬಂದಿದ್ರು. ನನಗೆ ಲೇಟಾಗಿ ಗೊತ್ತಾಯಿತು, ಅನನ್ಯ ಅವರು ಬಂದಿದ್ರು ಅಂತ ನನಗೆ ಹೇಳಿದ್ರು ಯಶವಂತ್ ಅವರು. ಇವತ್ತು ಅಲ್ಲಿಗೆ ರೀಚ್ ಆಗಿದ್ದೀನಿ ಅಂದರೆ ಒಂದು ರೀತಿ ಆ ಡಾಟ್ ಕನೆಕ್ಟ್ ಮಾಡಿದ್ದು ಯಶವಂತ್ ಶೆಟ್ಟಿ. ಸೊ ಐ ವಿಲ್ ಬಿ ಥ್ಯಾಂಕ್ಫುಲ್ ಫಾರ್ ಹಿಮ್. ನನ್ನ ಗುರುಗಳು ಕೂಡ ಸಾಗರ್ ಸರ್, ಅವರು ಸಿಕ್ಕಾಪಟ್ಟೆ ನಮಗೆ ಕನ್ಸರ್ನ್ ತೋರಿಸ್ತಾರೆ, ಎಷ್ಟು ಹೇಳ್ಕೊಡ್ತಾರೆ. ಅಂಡ್ ಕೆಲವೊಂದು ಸರಿ ನಮಗೆ ಸಿಟ್ಟು ಬರೆಸ್ತೀವಿ ನಾವು ಅವ್ರಿಗೆ. ನಾವೇನು ನಾನೇನಂದ್ರೆ ಎಲ್ಲರ ಜೊತೆ ಜೆಲ್ಲಾಗ್ಬಿಟ್ಟಿದ್ದೀನಿ ಕ್ಲಾಸಲ್ಲಿ, ಆರಾಮಾಗಿ ನಗಾಡ್ಕೊಂಡಿರ್ತೀನಿ. ನನಗೆ ನೋಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ, ಬಟ್ ಅವ್ರಿಗೆ ಏನಂದ್ರೆ ಹಾರ್ಶ್ ಆಗಿ ನಡ್ಕೊಳಕ್ ಇಷ್ಟ ಆಗಲ್ಲ. ಅವ್ರು ಡೀಸೆಂಟಾಗಿ ಬರ್ತಾರೆ. ಎಲ್ಲ ನನ್ನ ಕಲಾಭಿಮಾನಿಗಳೇ, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ, ಕಲೀರಿ, ಸಾಕು ಮಾತು. ಅಥವಾ ಹ್ಯೂಮರಲ್ಲೇ ನಮ್ಗೆ ಹೇಳ್ತಾರೆ.